ಹಾಯ್ ಎಲ್ಲರಿಗೂ ನಮಸ್ಕಾರ. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿವತ್ತು ನಿಮಗೆ ಇದರಲ್ಲಿ ಹೇಳ್ತಾ ಇರೋದು ವಸುಂಧರಾ ಸ್ಟೈಲಲ್ಲಿ ಲಕ್ಷ್ಮೀ ದೇವಿಗೆ ಹೇಗೆ ಸ್ಯಾರಿ ಉಡಿಸೋದು ಅಂತೇಳಿ. ನಾನೆಲ್ಲ ವೀಡಿಯೋಸಲ್ಲಿ ಹೇಳೋ ಥರನೇ ನೀವು ದೇವ್ರ ಪಕ್ಕ ನಿಂತಾಗ ನಿಮ್ಮ ಎಡಗಡೆಗೆ ಯಾವ್ದು ಬರುತ್ತೋ ಅಲ್ಲಿಂದ ಒಂದು ಲೈನ್ ಅಂತೇಳಿ ಎಣ್ಕೊಂಡ್ಬಿಟ್ಟು ಫ್ರಂಟಿಂದ ಬ್ಯಾಕ್ ಸೈಡ್ಗೆ ಒಂದು ಲೈನ್ ಥರ ಸ್ಯಾರಿ ಬಿಟ್ಕೊಳ್ಳೋದು. ಇಲ್ಲಿ ನಾನು ಅರ್ಧಕ್ಕಿಂತ ಜಾಸ್ತಿ ಮುಂದ್ಗಡೆ, ಕಾಲ್ಗಿಂತ ಜಾಸ್ತಿ ಹಿಂದ್ಗಡೆ ಬಿಟ್ಕೊಂಡಿದ್ದೀನಿ. ಅಂದರೆ ಅದನ್ನು ಮತ್ತೆ ಮುಂದಕ್ಕೆ ಬರುತ್ತೆ ಯಾವ ಥರ ಅಂತ ಹೇಳ್ತೀನಿ. ನೆಕ್ಸ್ಟು ನಾನೀಗ ಬಿಟ್ಕೊಂಡಿರೋದನ್ನು ಜಸ್ಟ್ ಲೆಗ್ಗಿಗೆ ಅಷ್ಟೇ ಯಾವ ಥರ ಕಟ್ಕೋಬೇಕು ಅಂತೇಳಿ ತೋರಿಸ್ತೀನಿ. ನಾವು ಸ್ಯಾರಿ ಸೆರ್ಗ್ ಏನಿರುತ್ತೆ ಅಲ್ವಾ, ಅದರಲ್ಲಿ ಕಟ್ಕೋಬೇಕಾಗತ್ತೆ. ನಾನು ಮುಂಚೆ ಏನು ಕೆಳಗಡೆ ಕಟ್ಕೊಳಕ್ಕೆ ಹೋಗಿದ್ನಲ್ಲ, ಅದು ಬರಲ್ಲ ಇದರಲ್ಲಿ. ಕಂಪ್ಲೀಟಾಗಿ ಸ್ಯಾರಿ ಸೆರ್ಗ್ ಯೂಸ್ ಮಾಡಿಕೊಂಡು ಒಂದು ಕಾಲನ್ನ ಇನ್ನೊಂದನ್ನ ಮೇಲ್ಗಡೆ ನೆರಿಗೆ ಬಿಟ್ಕೊಂಡಿರ್ತೀವಿ ಅಲ್ವಾ, ಅದರಿಂದ ಕಾಲು ಕಟ್ಕೋಬೇಕಾಗತ್ತೆ. ನಾನು ತೋರಿಸ್ತಾ ಇರೋ ಹಾಗೇನೆ ಸೆರ್ಗ್ ಯಾವಾಗಲೂ ನೀವು ಫಸ್ಟ್ ಪ್ಲೇಟ್ ಮಾಡ್ಕೊಳ್ಳುವಾಗ ಸೆರಗಿಗೆ ಅಂತೇಳಿ ಒಂದು ಮಾರಷ್ಟು ನಿಮ್ಮ ಕೈ ಅಳತೆ ಒಳಗೆ ಬಿಟ್ಕೊಂಡು ಆಮೇಲೆ ಪ್ಲೇಟಿಂಗ್ ಮಾಡಿಕೊಂಡು, ಅದಾದಮೇಲೆ ನೀವು ಯಾವುದೇ ಸ್ಟೈಲ್ ಸ್ಯಾರಿ ಉಡಿಸಿದ್ರು ಕೂಡ ಇಷ್ಟೇ ಬರುತ್ತೆ ನಿಮಗೆ. ನಾನು ತೋರಿಸ್ತಾ ಇದ್ದೀನಿ ನೋಡಿ. ಎಲ್ಲೆಲ್ಲೆಲ್ಲ ಪಿನ್ನೆಲ್ಲ ಹಾಕ್ಕೊಂಡಿರ್ತೀರ ಅಲ್ವಾ, ಆ ಪಿನ್ನೆಲ್ಲ ತೆಗೆದುಬಿಟ್ಟು ನೀಟಾಗಿ ಸ್ಯಾರಿ ಸೆರಗೊಳಗಡೆ ಕಾಲನ್ನ ಇಡಬೇಕು. ಇದನ್ನು ನೀಟಾಗಿ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಯೂಶ್ವಲಿ ಇದೆಲ್ಲನೂ ತುಂಬ ಹೈ ಡಿಮ್ಯಾಂಡಿಂಗಲ್ಲಿ ನಡೀತಿರೋ ಅಂಥ ಸ್ಟೈಲ್ಸ್ ಇವಾಗ. ಎಷ್ಟು ಹೊರ್ಗಡೆ ಇದೆ, ಒಂದು ಸ್ಯಾರಿ ಡ್ರೇಪಿಂಗಿಗೆ 1000 ರೂಪೀಸ್ ಕಾಸ್ಟ್ ಮಾಡ್ತಾರೆ ಹೇಳ್ಕೊಡೋಕ್ಕೆ ಅಂತೇಳ್ಬಿಟ್ಟು. ತುಂಬ ಚೆನ್ನಾಗಿ ಬರುತ್ತೆ. ಇದರಲ್ಲಿ ಸ್ವಲ್ಪ ಟ್ರಿಕ್ಸ್ ಇದೆ ಅಷ್ಟೇ, ಬಟ್ಟು ಸ್ಯಾರಿ ಉಡ್ಸೋದು ತುಂಬ ಡಿಫ್ರೆಂಟಾಗಿರುತ್ತೆ. ಲೆಗ್ಸ್ ಕಟ್ಕೊಳ್ಳೋದಾಗಲಿ ಎಲ್ಲನೂ ಅಷ್ಟೇ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಪಿನ್ ಏನು ಹಾಕ್ಕೊಂಡಿರ್ತೀವಿ ಅಲ್ವಾ, ನಾವು ಪಿನ್ನನ್ನು ನೀಟಾಗಿ ಹಾಕ್ಕೊಂಡಿರಬೇಕು. ಪ್ಲೇಟ್ಸ್ ಎಲ್ಲನೂ ನೀಟಾಗಿ ಒಂಥರ ಫುಲ್ ಐರನ್ಡ್ ಮಾಡಿರೋ ಥರ ಕಾಣಿಸ್ತಾ ಇರಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ. ನೀವು ಸೆರಗು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಸ್ಪ್ರೆಡ್ ಲೈಟಾಗಿ ನೀಟಾಗಿ ಸೆರಗಿನ ಕಡೆಯಿಂದ ಕಾಲು ಸೆರಗೊಳಗಡೆ ಇಟ್ಬಿಟ್ಟು ನೀವು ಸ್ಪ್ರೆಡ್ ಮಾಡ್ಕೋಬೇಕು. ಇಷ್ಟು ಮಾಡಿಕೊಂಡ್ರೆ ನಿಮಗೆ ಫಸ್ಟ್ ಪಾರ್ಟ್ ಏನಿರುತ್ತೆ ಅಲ್ವಾ, ಅದು ನಿಮಗೆ ಒಂದು ಕಾಲಿಂದು ರೆಡಿ ಆಗುತ್ತೆ. ಇಷ್ಟೆಲ್ಲ ಅದಾದಮೇಲೆ ನೀವು ಕಾಲು ಒಳಗಡೆ ಇಟ್ಕೊಂಡ ಮೇಲೆ ನೀವು ಅಲ್ಲಿ ಏನು ಪಿನ್ ಇರುತ್ತಲ್ಲ, ಪಿನ್ ನಾನು ಯಾವಾಗಲೂ ಹೇಳಿದ್ದೀನಿ ಎಲ್ಲಿ ಹಾಕ್ಕೋಬೇಕು ಅಂತೇಳಿ. ಕೈಗೂ ಹಾಕ್ಕೋಬಾರ್ದು, ಹಿಂದ್ಗಡೆ ಕೋಲ್ಗೂ ಹಾಕ್ಕೋಬಾರ್ದು. ಕೈ ಮತ್ತು ಕೋಲ್ಗಡೆ ಒಂದು ಮಧ್ಯದಲ್ಲಿ ಸ್ವಲ್ಪ ಬಟ್ಟೆ ಜಾಕೆಟ್ ಪೀಸ್ ಇರುತ್ತೆ, ಸೊ ಆ ಬ್ಲೌಸ್ ಪೀಸ್ಗೆ ಕನೆಕ್ಟ್ ಮಾಡ್ಕೋಬೇಕು. ಅವಾಗ ನಿಮಗೆ ನೀಟಾಗಿ ಭುಜ ಸಿಗುತ್ತೆ ದೇವ್ರದ್ದು. ಸೊ ನಾನು ಎಲ್ಲ ವೀಡಿಯೋಸಲ್ಲೂ ಕೂಡ ಅದನ್ನೇ ಹೇಳಿರೋದು. ಇದನ್ನು ನೀಟಾಗಿ ಇಷ್ಟು ಮಾಡಿಕೊಂಡ್ರೆ ನಿಮಗೆ ಏನಾಗುತ್ತೆ ಅಂತಂದರೆ, ಫಸ್ಟ್ ಒಂದು ಕಾಲು ಕಡೆದು ನಿಮಗೆ ನೀಟಾಗಿ ರೆಡಿ ಆಗುತ್ತೆ. ಅದಾದಮೇಲೆ ನೀಟಾಗಿ ಸ್ವಲ್ಪ ಸ್ಪ್ರೆಡ್ ಮಾಡ್ಕೋತಾ ಮುಗಿಸ್ಕೊಳ್ಳಿ. ಇನ್ನೊಂದು ಕಾಲು ಏನು ಬಂದಿತ್ತು ಅಲ್ವಾ, ಆ ಕಾಲನ್ನ ನೀವು ಫಸ್ಟು ಸೆರಗ್ ಪಾರ್ಟ್ ಕಂಪ್ಲೀಟ್ ಆದಮೇಲೆ ನೀವೇನು ಮಾಡಬೇಕು, ಅದನ್ನ ಬೇಕಂದರೆ ನೀವು ಎತ್ತಿ ಕೆಳಗಡೆ ಇಟ್ಕೋಬೋದು, ಏನೂ ತೊಂದರೆ ಇಲ್ಲ. ಯಾಕಂದರೆ ನೀಟಾಗಿ ಫಸ್ಟ್ ಇದು ನೀಟಾಗಿ ಬಂದುಬಿಟ್ರೆ ಅದಾದಮೇಲೆ ಈ ಕಡೆದು ಸೈಡಿಂದು ನೀಟಾಗಿ ನೆರಿಗೆ ತಕ್ಕೊಂಡು ಫಿನಿಶಿಂಗ್ ಕೊಡೋಕ್ಕೆ ತುಂಬ ಚೆನ್ನಾಗಾಗತ್ತೆ ಅನ್ನೋದು ನನ್ನ ಉದ್ದೇಶದಿಂದ ನಾನು ಆ ಥರ ಮಾಡ್ತೀನಿ. ಬೇರೆಯವರು ಹೇಗೆ ಮಾಡ್ತಾರೆ ಅಂತ ನಂಗೆ ಗೊತ್ತಿಲ್ಲ. ಇದು ಬಂದುಬಿಟ್ಟು ಇದೆಲ್ಲ ನಾನು ಓನ್ ಐಡಿಯಾ, ನಾನು ಓನ್ ಟ್ರಯಲ್ಸಲ್ಲಿ ಕಲ್ತಿರೋದು. ನಾನೇನು ಕ್ಲಾಸು ಅದು ಇದು ಅಂತ ಏನೂ ಇಲ್ಲ, ಯಾರ ಐಡಿಯಾಸು ಯೂಸ್ ಮಾಡಿಲ್ಲ. ಇದು ನಾನು ಲಾಸ್ಟಿಗೆ ಸೆರಗಿಂದ ಅಲ್ಲಿ ಲಾಸ್ಟಿಗೆ ಒಂದು ಪಿನ್ ಹಾಕಿದ್ದೀನಿ. ಈ ಕಡೆ ಬಾರ್ಡರ್ ಎಡ್ಜಿಗೆ ಈ ಕಡೆ ಫಿನಿಶಿಂಗ್ ಬರಬೇಕು ಅಂತ ಹೇಳ್ಬಿಟ್ಟು ನಾನು ಕಾಲಿಂದು ಪಾದ ಏನಿದೆ ಅಲ್ವ, ಆ ಪಾದದ ಕಡೆ ಒಂದನ್ನು ಪಿನ್ ಹಾಕಿದ್ದೀನಿ. ಸೊ ಇಷ್ಟಾದರೆ ನಾನು ಕಂಪ್ಲೀಟಾಗಿ ನೋಡಿ, ನೀವು ನೋಡ್ತಾ ಇರೋ ಹಾಗೆ ಈ ಕಡೆ ಒಂದು ಪಿನ್ ಹಾಕಿದ್ದೀನಿ. ಇಷ್ಟು ಮಾಡಿಕೊಂಡ್ರೆ ಫಸ್ಟ್ ಪಾರ್ಟ್ ಆಗುತ್ತೆ. ನಾವು ನೆಕ್ಸ್ಟ್ ಈಗ ಸೆಕೆಂಡ್ ಪಾರ್ಟಿಗೆ ಹೋಗೋಣ. ಇನ್ನೊಂದು ಕಾಲು ಹೇಗೆ ಕಟ್ಕೊಳ್ಳೋದು ಅಂತೇಳಿ. ಏನೂ ಇಲ್ಲ, ನಾವು ಬೇರೆ ಸ್ಟೈಲ್ಗಳಲ್ಲೆಲ್ಲ ಸ್ಯಾರಿ ಉಡಿಸುವಾಗ ಏನು ಮಾಡ್ತೀವಿ ಅಂತಂದರೆ, ಹಿಂದ್ಗಡೆ ಬಿಟ್ಟಿರೋ ಪಾರ್ಟ್ನ ಟ್ವಿಸ್ಟ್ ಮಾಡಿ ಮುಂದಕ್ಕೆ ಹಾಕ್ಕೋತೀವಿ. ಅರ್ಥ ಆಗಿದೆಯಾ? ಹಿಂದ್ಗಡೆ ಬಿಟ್ಟ ಪಾರ್ಟ್ನ ಮುಂದ್ಗಡೆಗೆ ಟ್ವಿಸ್ಟ್ ಮಾಡ್ತೀವಿ. ಆ ಟ್ವಿಸ್ಟನ್ನ ಇಲ್ಲಿ ಮಾಡೋ ಹಾಗಿಲ್ಲ. ಇಲ್ಲಿ ಏನು ಮಾಡಬೇಕು ನೀವು ಅಂತ ಹೇಳಿದ್ರೆ, ಮುಂದ್ಗಡೆ ಟ್ವಿಸ್ಟ್ ಮಾಡೋದಕ್ಕಿಂತ ಅದನ್ನು ಉಲ್ಟಾ ಹಾಕ್ಕೋಬೇಕು. ಸೈಡಲ್ಲಿ ಸ್ವಲ್ಪ ಕ್ರಾಸಲ್ಲಿ ಹಾಕ್ಕೋಬೇಕು. ಯಾಕಂದರೆ ಕಾಲು ಕ್ರಾಸಲ್ಲಿ ಮಾಡ್ತೀವಿ ಅಲ್ವಾ ನೆರಿಗೆಗಳು, ಮತ್ತು ಮಧ್ಯಕ್ಕೆ ಹಾಕ್ಕೊಂಡ್ಬಿಟ್ರೆ ಏನಾಗುತ್ತೆ, ಮುಂದೆ ಎಲ್ಲ ಬಂದ್ಬಿಡುತ್ತೆ ಪ್ಲೀಟ್ಸು, ಮತ್ತು ಅದು ಚೆನ್ನಾಗಿ ಬರೋಲ್ಲ. ಸೊ ನೀವೇನು ಮಾಡಬೇಕಿಲ್ಲಿ ಅಂತಂದರೆ ಸೈಡ್ಗಡೆ ಪ್ಲೀಟ್ಸ್ ಹಾಕ್ಕೋಬೇಕು. ಸೈಡಿಗೆ ಬರೋ ಥರ ಪ್ಲೀಟ್ಸ್ ಮಾಡಿಕೊಂಡ್ರೆ
ನಿಮಗೆ ತುಂಬ ಚೆನ್ನಾಗಿ ಆರಾಮಾಗಿ ಉಡಿಸ್ಕೊಂಬಿಡ್ಬೋದು ಸೀರೆನ. ಆ ಥರ ಬರುತ್ತೆ. ನಾನು ತೋರಿಸ್ತೀನಿ ನೋಡಿ ಇವಾಗ ಅದು ಯಾವ ಥರ ಅಂತ ಹೇಳ್ಬಿಟ್ಟು. ನಾನು ಇದನ್ನು ಫಸ್ಟ್ ಎತ್ಬಿಟ್ಟು ಫಸ್ಟ್ ಒಂದು ಸೈಡ್ ಆಗಿತ್ತಲ್ವ, ಇದನ್ನ ಎತ್ತಿ ನಾನು ಕೆಳಗಡೆ ಇಟ್ಕೋತೀನಿ ಕೊಡದ್ದು. ಅದಾದಮೇಲೆ ನಾನು ಸೈಡಿಂದು ಸ್ಟಾರ್ಟ್ ಮಾಡ್ಕೋತೀನಿ ಸೆಕೆಂಡ್ದು. ಸೆಕೆಂಡ್ ಕಾಲು ಕಟ್ಕೊಳ್ಳೋದು ಹೇಗೆ ಅಂತ ನೀವು ನೋಡ್ತಾ ಇದ್ದೀರಲ್ವ. ನಾನಿಲ್ಲಿ ಯಾವುದೇ ರೀತಿ ಟ್ವಿಸ್ಟ್ ಮಾಡಿಲ್ಲ, ಎತ್ತಿ ಜಸ್ಟ್ ಉಲ್ಟಾ ಹಾಕ್ಕೊಂಡಿದ್ದೀನಿ ಅಷ್ಟೇ. ಉಲ್ಟಾ ಹಾಕ್ಕೊಂಡಿರೋದಕ್ಕೆ ನಿಮಗೆ ಈ ಥರ ಬರುತ್ತೆ. ನಾವು ಟ್ವಿಸ್ಟ್ ಮಾಡಿ ಹಾಕ್ಕೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ ಕೆಳಗಡೆ ಏನು ಪ್ಲೀಟ್ಸ್ ಇರುತ್ತಲ್ವ, ಆ ಪ್ಲೀಟ್ಸ್ಗಳು ನೀಟಾಗಿ ಬರೋದಿಲ್ಲ. ಸೊ ಏನಾಗುತ್ತೆ ಅಂದರೆ ಶಾರ್ಟೇಜ್ ಆಗಿಬಿಡುತ್ತೆ ಸ್ಯಾರಿ. ಇದನ್ನ ಎತ್ತಿ ನೀಟಾಗಿ ಉಲ್ಟಾ ಹಾಕ್ಕೊಂಡ್ರೆ ಉದ್ದಕ್ಕೆ ಬರುತ್ತೆ. ಇನ್ನೊಂದೇನು ಅಂತಂದರೆ ನಾವು ಅಲ್ಲೇ ಟ್ವಿಸ್ಟ್ ಮಾಡಿ ಹಾಕ್ಕೊಂಡಾಗ ಮೋಟ ಆಗಿಬಿಡುತ್ತೆ. ಆಮೇಲೆ ಆ ನೆರಿಗೆಗಳು ನೀಟಾಗಿ ಬರೋಲ್ಲ, ಸಿಕ್ಕಾಬಟ್ಟೆ ಒದ್ದಾಡಬೇಕಾಗತ್ತೆ. ಸೊ ಹಾಗಾಗಿ ನೀವೇನು ಮಾಡಿ ಅಂತಂದರೆ ಅದನ್ನ ಎತ್ಬಿಟ್ಟು ಉಲ್ಟಾ ಹಾಕಿ ಜಸ್ಟ್ ನಿಮಗೆ ಆವಾಗ ಅದು ಪ್ಲೀಟ್ಸ್ ಎಲ್ಲನೂ ನೀಟಾಗಿ ಬರುತ್ತೆ. ನೀವು ನೋಡ್ತಾ ಇದ್ದೀರಲ್ವ, ತುಂಬ ಈಸಿಯಾಗಿ ಬಂದ್ಬಿಡುತ್ತೆ, ಕಷ್ಟಪಡೋ ಅವಶ್ಯಕತೆನೇ ಇರಲ್ಲ. ಸೊ ಹಾಗಾಗಿ ಟ್ವಿಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ನಾನು ನೋಡಿ ಎತ್ತಿ ಸುಮ್ಮನೆ ರಿವರ್ಸಲ್ಲಿ ಮುಂದಕ್ಕೆ ಬಿಟ್ಟಿದ್ದೀನಿ ಅಷ್ಟೇ. ಇಷ್ಟು ಮಾಡಿಕೊಂಡು ನೀಟಾಗಿ ಎಲ್ಲ ನೆರಿಗೆಗಳನ್ನೆಲ್ಲನೂ ನೀಟಾಗಿ ಅರೇಂಜ್ ಮಾಡಿಕೊಂಡು ಅದನ್ನ ಸ್ವಲ್ಪ ಕಾಲು ಕೆಳಗಡೆ ತೂರಿಸ್ಬಿಟ್ರೆ ಮುಗೀತು. ನೀವು ಇದಕ್ಕೆ ಅಲ್ಲಿ ಪಿನ್ ಹಾಕು ಇಲ್ಲಿ ಪಿನ್ ಹಾಕು ಅಂತ ಎಲ್ಲ ಏನು ಬರೋದೇ ಇಲ್ಲ. ಪಿನ್ ಇಲ್ಲದೇನೆ ನೀವು ಆರಾಮಾಗಿ ಲೆಗ್ ಕೆಳಗಡೆ ಫೋಲ್ಡ್ ಮಾಡಿಬಿಟ್ರೆ ಮುಗೀತು. ಇದಂತೂ ಈ ಸ್ಟೈಲ್ ತುಂಬ ಡಿಮ್ಯಾಂಡಿಂಗಲ್ಲಿದೆ. ಈ ಹೆಸರು ಬಂದುಬಿಟ್ಟು ವಸುಂಧರಾ ಸ್ಟೈಲ್ ಅಂತೇಳಿ ಕರೀತಾರೆ. ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕೂಡ, ಬ್ರಾಡಾಗಿ ಕಾಣಿಸುತ್ತೆ, ಇಷ್ಟ ತುಂಬ ಅಗ್ಲವಾಗಿ ಕಾಣಿಸುತ್ತೆ ದೇವಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇವನ್ ಟೆಂಪಲ್ ಸ್ಟೈಲು ಅವೆಲ್ಲ ಮಾಡೋಕ್ಕೆ ಹೋದಾಗ ನಮಗೆ ಅದರಲ್ಲಿ ಅಷ್ಟು ಬರಲ್ಲ, ಏನು ಹೇಳ್ತಾರೆ ಅಷ್ಟು ಅಗಲ ಎಲ್ಲ ಮಾಡೋಕ್ಕೆ ಬರಲ್ಲ. ಈ ಥರ ನಾವು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನನಗಂತೂ ಇದು ತುಂಬ ಇಷ್ಟ ಆಯಿತು ಉಡಿಸ್ತಾ. ಆಮೇಲೆ ನಾನು ಕೆಲವೊಂದಷ್ಟು ಪ್ರಾಡಕ್ಟ್ಸು ಮೀಶೋಯಿಂದ ಆರ್ಡರ್ ಮಾಡ್ಕೊಂಡಿದ್ದೆ. ಆ ಪ್ಯಾರೆಟ್ಸು ಮತ್ತು ದೇವಿಗೆ ಹಾಕೋಕ್ಕೆ ಹಾರ ಮತ್ತು ಕಾಸಿನ ಸರ ಅಂತೆಲ್ಲನೂ. ನಾನು ಆ ಪ್ರಾಡಕ್ಟ್ಸ್ದು ಎಲ್ಲನೂ ನಿಮಗೆ ಕೆಳಗಡೆ ಕೊಟ್ಟಿರ್ತೀನಿ ಲಿಂಕಲ್ಲಿ, ಬೇಕಿದ್ದರೆ ಚೆಕ್ ಮಾಡಿ, ಇಲ್ಲ ನಾನು ಇನ್ಸ್ಟಾದಲ್ಲೂ ಇರುತ್ತೆ, ಚೆಕ್ ಮಾಡಿ. ಸೊ ಕೆಳಗಡೆ ನಿಮಗೆ ಕಾಮೆಂಟ್ ಸೆಕ್ಷನಲ್ಲೂ ಕೂಡ ನಿಮಗೆ ಲಿಂಕ್ ಅವೈಲೇಬಲ್ ಇರುತ್ತೆ, ನೀವು ಅದ್ರ ಮುಖಾಂತರ ತೊಗೋಬೋದು. ಮತ್ತು ಇದಿಷ್ಟು ಮಾಡಿಕೊಂಡ್ರೆ ನಿಮಗೆ ಕಂಪ್ಲೀಟಾಗಿ ವಸುಂಧರಾ ಸ್ಟೈಲಲ್ಲಿ ದೇವಿದು ಮುಕ್ಕಾಲು ಭಾಗ ಅಲ್ಲ, ಫುಲ್ ಕಂಪ್ಲೀಟೇ ಆಗೋಯ್ತು. ಕೆಳಗಡೆದೊಂದು ನೆರಿಗೆ ಸ್ಪ್ರೆಡ್ ಮಾಡ್ಕೊಂಬಿಟ್ರೆ ಕಂಪ್ಲೀಟ್ ಆಗೋಗುತ್ತೆ. ನೀವೇನು ಮಾಡಿ ಅಂತಂದರೆ ಲಕ್ಷ್ಮೀ ದೇವಿನ ಸ್ವಲ್ಪ ಎಡ್ಜಲ್ಲಿ ಕೂರಿಸ್ಕೊಳ್ಳಿ. ಬಾರ್ಡರ್ಸ್ ಎಲ್ಲನೂ ಇದ್ರ ಕೆಳಗಡೆ ಬರಲಿ, ಟೇಬಲ್ ಮುಂದ್ಗಡೆ ನೀಟಾಗಿ ಬರಲಿ. ಸೊ ಅವಾಗ ಏನಾಗುತ್ತೆ ಅಂದರೆ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ. ನಾನಿಲ್ಲಿ ದೇವರಿಗೆ ಸೊಂಟದ ಪಟ್ಟಿ ಕಟ್ಟಿಲ್ಲ, ಏನೂ ಕಟ್ಟಿಲ್ಲ ಅಂತೆಲ್ಲ ಏನೂ ರೀಸನ್ ಇಲ್ಲ, ಸುಮ್ಮನೆ ಕಟ್ಟಿಲ್ಲ ಅಷ್ಟೇ. ನೀವು ಬೇಕಿದ್ರೆ ಸೊಂಟದ ಪಟ್ಟಿ ಒಂದು ಕಟ್ಕೊಂಡ್ರೆ ಇನ್ನೂ ತುಂಬ ಹೈಲೈಟಾಗಿ ಆಗುತ್ತೆ. ನಾನು ಇದರಲ್ಲಿ ನಿಮಗೆ ಯಾವ್ಯಾವ ಮನೇಲಿ ಏನೇನು ಜ್ಯುವೆಲರೀಸು, ಏನೇನು ಹೂವು, ನೀವು ಯಾವ ಥರ ಸ್ಯಾರಿ ಅಲಂಕಾರ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅದನ್ನು ನಿಮ್ಮ ಇಷ್ಟ, ನೀವು ಯಾವ ಥರನಾದರೂ ಅಲಂಕಾರ ಮಾಡ್ಕೋಬೋದು. ಅದು ಮಾಡಿಕೊಂಡ್ರೆ ನಿಮಗೆ ಕಂಪ್ಲೀಟಾಗಿ ವಸುಂಧರಾ ಸ್ಟೈಲ್ದು ಸ್ಯಾರಿ ಡ್ರೇಪಿಂಗ್ ಫುಲ್ ರೆಡಿ ಆಗೋಯ್ತು. ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ನನಗೆ ಪ್ಲೀಸ್ ಕಾಮೆಂಟಲ್ಲಿ ತಿಳಿಸ್ಕೊಡಿ, ಇಲ್ಲ ಯಾವ ಸ್ಟೈಲ್ ಬೇಕು ಅಂತಲೂ ನನಗೆ ತಿಳಿಸ್ಕೊಡಿ. ನಾನು ನಿಮಗೆ ಖಂಡಿತವಾಗ್ಲೂ ನಾನು ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಲಾಸ್ಟ್ ನಾನು ಹಳೆ ವೀಡಿಯೋಸಲ್ಲೂ ಕೂಡ ಒಂದಷ್ಟು ಅಪ್ಲೋಡ್ ಮಾಡಿದ್ದೀನಿ. ಪದ್ಮಾಸನ, ಸಿಂಗಲ್ ಬಾರ್ಡರು, ಡಬಲ್ ಬಾರ್ಡರ್ ಪದ್ಮಾಸನ, ಮಧ್ವನ್ಗಿತ್ತಿ ಸ್ಟೈಲು, ದರ್ಬಾರ್ ಸ್ಟೈಲು, ಮತ್ತು ಇನ್ನು ಟೆಂಪಲ್ ಸ್ಟೈಲು ಅಂತ ಹೇಳ್ಬಿಟ್ಟು ಸುಮಾರು ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಅಪ್ಪರ್ ಬಾಡಿ ಹೇಗೆ ಮಾಡ್ಕೊಳ್ಳೋದು, ಬ್ಲೌಸ್ ಪೀಸ್ ಹೇಗೆ ಹಾಕ್ಕೊಳ್ಳೋದು, ಬ್ಲೌಸ್ ಹೇಗೆ ಹಾಕ್ಕೊಳ್ಳೋದು ಅಂತೆಲ್ಲ ಅಪ್ಲೋಡ್ ಮಾಡಿದ್ದೀನಿ. ನಾನು ಇನ್ನೂ ಬ್ಲೌಸ್ ಪೀಸ್ ಹೇಗೆ ಹಾಕ್ಕೋಬೇಕು ಅಂತೇಳಿ ಅಪ್ಲೋಡ್ ಮಾಡಿಲ್ಲ ಅಂತ ಅನಿಸುತ್ತೆ. ನಾನು ಇವತ್ತು ಇಲ್ಲ ನಾಳೆದರಲ್ಲಿ ಆ ವಿಡಿಯೋನೂ ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನೆಲ್ಲ ವೀಡಿಯೋಸನ್ನು ಕೂಡ ಫುಲ್ ಪ್ರೊಫೆಷ್ನಲ್ ಆಗಿರುವಂತಹ ಆಗಿ ಸ್ಯಾರಿ ಡ್ರೇಪಿಂಗ್ ಮಾಡೋದೆಲ್ಲನೂ ನಿಮಗೆ ಅದೇ ಥರನೇ ತೋರಿಸಿರೋದು. ಸೊ ನನಗೆ ನೀವು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೂ ಖುಷಿ ಆಗುತ್ತೆ ಅಲ್ವಾ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಹೇಗಿತ್ತು ಅಂತೇಳಿ ನನಗೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಥ್ಯಾಂಕ್ಸ್ ಆ್ಯಂಡ್ ಧನ್ಯವಾದಗಳು. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.